ನಮ್ಮಲ್ಲಿ ಒಂದು ಪರಂಪರೆ ಏನದ ಅಂದರೆ ಅವರು ಸಣ್ಣವರಾಗಿರಲಿ ದೊಡ್ಡವರಾಗಿರಿ ಬಂದವರಿಗೆ ಬರ್ರಿ ಅನ್ನೋದು, ಬಂದವರಿಗೆ ಬರ್ರಿ ಅನ್ರಿ. ನಮ್ಮಲ್ಲಿ ಏನೂ ಕೊಡಾಕಿಲ್ಲ ಅಂದರೂ ಪರವಾಗಿಲ್ಲ, ಬೆಲ್ಲದಂತ ಎರಡು ಮಾತ ಎಣ್ಣ ಯಪ್ಪ ಯವ್ವ ಅಕ್ಕ ತಂಗಿ ಅನ್ರಿ, ಆ ಬಂದವ ಇನ್ನೊಮ್ಮೆ ಬರಬೇಕಂತ ಖುಷಿ ಆಗ್ತದೆ ನಮಗೆ. ಈಗೆಲ್ಲ ಎಷ್ಟು ಜನ ಹಿರಿಯರು ಬಂದಾರೆ, ಅವರನ್ನು ಮಾತಾಡಿಸಿ ಗೌರವಿಸಿ ಅಪ್ಪ ಪ್ರಸಾದಕ್ಕೆ ನಡೀರಿ, ನೀವು ಮೊದಲು ಪ್ರಸಾದ ಮಾಡಿರಿ ಆಮೇಲೆ ಉಳಿದವರಿಗೆ ಮಾಡಿಸೋಣ. ಇದೆಲ್ಲ ನಮ್ಮ ಸಂಪ್ರದಾಯವಾಗಿ, ಯಾಕಂದರೆ ಅತಿಥಿ ದೇವೋಭವ. ಇವತ್ತವರು ನಮಗೆ ಅತಿಥಿಗಳಾಗಿ ಬಂದಿಲ್ಲ, ದೇವರಾಗಿ ಬಂದಾರೆ, ಅದಕ್ಕೆ ಅತಿಥಿ ದೇವೋಭವ ಅಂಥ ಒಂದು ಪರಂಪರೆಯನ್ನಿಟ್ಟುಕೊಂಡ ಇಲ್ಲಿ ಎಲ್ಲರಿಗೆ ಸನ್ಮಾನಿಸೋದು. ಮತ್ತು ಅತಿಥಿ ದೇವೋಭವ ಅಂದ್ರೆ ಹೊಸ ಮಂದಿನೋ ಇದು ಗುಡಿಯಾಗ ಕುಂದಿರ್ಸಿರಿ. ನಾವೊಮ್ಮೆ ಹಿಂಗೆ ಹೇಳಿದ್ದೆ, ನಾ ಹೇಳಿದ್ದು ಒಂದಾಗಿತ್ತು ರೀ, ಅವ್ರು ತಿಳ್ಕೊಂಡಿದ್ದು ಒಂದಾಗಿತ್ತು. ಪುರಾಣದಾಗ ಏನು ಹೇಳಿದೆ ನೋಡ್ರಪ್ಪ, ಆರೋಗ್ಯ ಸರಿ ಇರಬೇಕಂದ್ರೆ ಎಲ್ಲರ ಮುಂಜಾನೆ ಎದ್ದ ಒಂದೊಂದು ಉತ್ತತ್ತಿ ತಗೋರಿ ಅಂತ ಹೇಳಿದ್ದೆ ನಾ ಪುರಾಣದಾಗ. ಎಲ್ಲರೂ ಮುಂಜಾನೆ ಹೇಳೋಣ ಒಂದೊಂದು ತಗೋರಿ. ಅವ ದೂರ ಕೂತವ ಕೇಳಿಲ್ಲ, ಅವ ಹಿಂದಿಂದ ಹೂ ಹಾರಿಸಿ ಮುಂದಿಂದ ಎಡ್ಡೆ ಕೇಳಿದ್ನಂತವ. ತಿಳಿತಲ್ಲ ಹೇಳಿದ, ಅದನ್ನು ಹೇಳ್ಯಾನು. ಕಾರಣ ತಿಳಿಬೇಕು, ತಿಳಿದ್ರೆ ಒಂದು ಹಾದಿ ರೀ, ತಿಳಿಲಿಲ್ಲ ಅಂದ್ರೆ ಇದು ಒಂದು ಹಾದಿನೇ. ಒಬ್ಬ ವಯಸ್ಸಾದ ಮೇಲೆ ಸಾಲಿ ಕಲ್ಯಾಣ ಅಂದಿದ್ನಂತ, ಅದು ಇಂಗ್ಲೀಷ. ಕನ್ನಡ ಏನಾರ ಕಲ್ತೇವ, ಇಂಗ್ಲೀಷ್ ಹ್ಯಾಂಗೆ ಕಲಿಯೋದ್ರಿ? ಇವ ಏನಾರ ಆಲಿ ಅಂತೇಳಿ ಇಂಗ್ಲೀಷ್ ಟ್ಯೂಷನ್ ಹೇಳೋರ ಹತ್ತಿರ ಇವ ಹೋದ. ನನಗೆ ಇಂಗ್ಲೀಷ್ ಮಾತಾಡಂಗೆ ಮಾಡ್ರಿ ಅಂದವ. 50,000 ಆಗ್ತದೆ ಅಂದ್ರೆ ಅವ್ರ ಟ್ಯೂಷನ್ ಫೀ. 50,000 ಬಿಟ್ಟು ಲಕ್ಷ ತಗೋರಿ, ನಾ ಒಟ್ಟು ಇಂಗ್ಲೀಷ್ ಮಾತಾಡಂಗೆ ಮಾಡ್ರಿ ಅಂದ. 1 ವರ್ಷ ಪಾಠ ಹೇಳಿದ್ರೆ ಅವನಿಗೆ. ಅದು ವಯಸ್ಸೇ ಅಲ್ಲ, ಕಲಿಯೋ ವಯಸ್ಸಲ್ಲ, ಅವನಿಗೆ ಏನೂ ಬರಲೇ ಇಲ್ಲ. 1 ವರ್ಷ ಆದಮೇಲೆ ಹ್ಯಾಂಗ್ರಿ ಅಂದ. ಇನ್ನೂ ನನಗೆ ಬಂದಿಲ್ಲರಿ, ಇನ್ನೊಂದು ವರ್ಷ ಹೇಳ್ರಿ ಅಂದ. ಮತ್ತು ಲಕ್ಷ ಕೊಟ್ಟ, ಮತ್ತೊಂದು ವರ್ಷ ಇಂಗ್ಲೀಷ್ ಹೇಳೋದು, ಏನೂ ಬರಲಿಲ್ಲ. 3 ವರ್ಷ ಹೇಳಿದ್ರೆ ಏನೂ ಬರಲಿಲ್ಲ. ಅವ ಟ್ಯೂಷನ್ ಹೇಳ ಮಾಸ್ತರ್ಗ ನಾಚಿಕೆ ಬರಕತ್ತು. ಇದ್ರದ್ದು ಎಷ್ಟರ ರೊಕ್ಕ ತಗಲಿ, ನೀ ಮನೆಗೆ ಹೋಗ ಅಂದ. ನನಗೆ ಇಂಗ್ಲೀಷ್ ಕಲ್ತ್ರ ನಾ ಮನೆಗೆ ಹೋಗ ಅಂದ. ಅವ ಮಾಸ್ತರ್ ಅಂದ, ಒಟ್ಟು ನಿನಗೆ ಇಂಗ್ಲೀಷ ಬೇಕೇನ ಅಂದ. ಹೌದು ಇಂಗ್ಲೀಷ್ ಬೇಕು, ನಡ ನಾ ಹೇಳ್ದಂಗನು ಅಂದ. ಹೇಳ್ರಿ ಅಂದ. ಏನಾರ ಇರಲಿ, ಮೊದಲೇದ್ದೇನ ಎಸ್ ಅಂದ್ಬಿಡು ಅಂದ್ರು ಅವರು. ಎರಡನೇದ್ದು ಏನನ ಬೇಕ್ರಿ, ಮೊದಲೇದ್ದು ಎಸ್ ಅನ, ಎರಡನೇದ್ದು ನೋ ಅನ, ಮತ್ತು ಮೂರನೇದು ಏನನ ಬೇಕು ಆಲ್ ರೈಟ್ ಅಂದ್ಬಿಡು ಅಂದ್ರು ಅವರು. ಅವ ಅಂದ, ಇಟ್ಟು ಸರಳಿದ್ರು 3 ವರ್ಷ ಯಾಕೆ ಹೈರಾಣ ಮಾಡಿದೆ ಅಂದವ. ಆಯ್ತ್ರಿ, ಹಿಂಗೆ ಯಾಸನು ಆಲ್ ರೈಟ್ ಅಂತ ಹೊಂಟಿತ್ರಿ, ಜರ ಕತ್ತಲೆ ಆಗಿತ್ತು. ಒಂದು ಮನೆ ಕಳವು ಮಾಡ್ಕೊಂಡು 4 ಮಂದಿ ಕಳ್ಳರು ಓಡಾಕತ್ತಿದ್ರು. ಅವ್ರೇನ ಕಳ್ಳರು ಓಡಾಕತ್ತಿದ್ರ, ಕಳ್ಳರನ್ನ ಹಿಡಿಯಾಕ ಪೊಲೀಸರು ಅಂಟಿದ್ರು. ಆ ಕಳ್ಳರು ಒಂದು ಗಲ್ಯಾಗ ಮರಿ ಆದರ್ರಿ. ಅವ್ರೇನು ಗಲ್ಯಾಗ ಮರಿ ಆದ್ರ, ಇವ್ರೇನು ಹೊಂಟಿದ್ನಲ್ಲ ಇವ ಇಂಗ್ಲೀಷ್ ಯಾಸನು ಆಲ್ ರೈಟ್ ಅಂತೇನು ಹೊಂಟಿದ್ದ. ಆ ಪೊಲೀಸರು ಹೋಗಿ ಇವನು ಕಳ್ಳ ಇರಬೇಕಂತೇಳಿ ರಟ್ಟಿ ಹಿಡಿದ್ರಿ ಇವನಿಗೇನು ರಟ್ಟಿ ಹಿಡದ, ಏನಿ ಕಳ್ಳೇನು ಅಂತ ಒಂದು ಮಾತು ಕೇಳಿದ್ರು. ಅವ ಅಂದ, ಇಂಗ್ಲೀಷ ಈಗ ಉಪಯೋಗ ಮಾಡೋಣ ಅಂದವ. ಮೊದಲೇ ಇಂಗ್ಲೀಷ ಉಪಯೋಗ ಮಾಡೋಣ ಅಂತೇಳಿ ಆ ಪೊಲೀಸರ ನೀ ಕಳ್ಳೇನೋ ಅಂದಗಳಿಗೆ ಎಸ್ ಅಂದ ಮಗ ಅವ್ರಿಗೆ. ಮತ್ತು ಕಳ್ಳ ಅಂದ್ರೆ ಎಸ್ ಅಂತೀರಿ, ಮತ್ತು ಕಳವು ಮಾಡಿದ ಸಾಮಾನ್ಯರೇ ಕೊಡು ಅಂದ್ರೆ ನೋ ಅಂದವ್ರಿಗೆ ಅವ. ಅವ್ರಂದ್ರೆ ಮತ್ತು ಕಳ್ಳ ಅಂತೀರಿ, ಕಳವು ಮಾಡಿದ ಸಾಮಾನ್ಯ ಕೊಡಲ್ಲ ಅಂತೀರಿ, ಹಂಗಾದ್ರೆ ಮಗನ ನಿನಗೆ ಒದ್ದು ಜೈಲಿಗೆ ಹಾಕ್ತೀವಿ ಅಂದ್ರೆ ಆಲ್ ರೈಟ್ ಅಂದ ಮಗ ಇವ. ಕಾರಣ ತಿಳಿದ್ರೆ ಒಂದದ, ತಿಳಿಲಿಲ್ಲ ಅಂದ್ರೆ ಇನ್ನೊಂದಿರ್ತದೆ. ಅದಕ್ಕೆ ಯಾವುದೇ ಒಂದು ವಿಚಾರವನ್ನು ನಾವು ಭಾಳ ಪರಿಪೂರ್ಣವಾಗಿ ಅರ್ಥ ತಿಳ್ಕೊಂಡೇವಂದರೆ ನಮ್ಮ ಬದುಕಿಗೆ ಏನಾದರೂ ದಾರಿ ದೀಪಗಳಾಗ್ತವೆ. ಆ ಎಲ್ಲ ಕಾರ್ಯಗಳನ್ನು ನಂತರ ನಾವು ನೀವೆಲ್ಲ ನೋಡೋಣ ಅಂತ ಹೇಳಿ
ಈಗ ಅತಿಥಿ ಮಹೋದಯರಿಗೆ ಸನ್ಮಾನ ಕಾರ್ಯಕ್ರಮ